ನಮಸ್ಕಾರ. ವೆಲ್ಕಮ್ ಟು ಟೆಕ್ ಅಂಡ್ ಸಮಾಚಾರ್. ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಅಂತಾರೆ. ಆರ್ಟಿಕಲ್ 370 ತೆಗೆದ ನಂತರ ನಮ್ಮ ಸೇನೆ ಅಲ್ಲಿನ ಹುಳುಗಳನ್ನ ಹೆಕ್ಕಿ ತೆಗೆದು ತೆಗೆದು ಸ್ವಚ್ಛಗೊಳಿಸಿದೆ. ಕಾಶ್ಮೀರ ಪ್ರವಾಸಿಗರ ಪಾಲಿನ ಸ್ವರ್ಗ ಆಗೋದ್ರಲ್ಲಿತ್ತು. ಆದ್ರೆ ಧರ್ಮದ ಅಮಲ್ನ ನೆತ್ತಿಗೇರಿಸ್ಕೊಂಡು ಉಗ್ರವಾದನೆ ಧರ್ಮ ಅಂತ ತಿಳ್ಕೊಂಡಿರೋ ಕೆಲ ಅಧರ್ಮೀಯರು ಮತ್ತೆ ಕಾಶ್ಮೀರನ ರಕ್ತಸಿಕ್ತಗೊಳಿಸಿದ್ದಾರೆ. ಇಲ್ಲಿ ಅಸುನೀಗಿರುವ 30 ಮಂದಿಯ ಪೈಕಿ ನಮ್ಮ ಕರ್ನಾಟಕದ ಒಬ್ಬ ನತದೃಷ್ಟರು ಸೇರಿದ್ದಾರೆ. ಇಂದು ಸರಿಸುಮಾರು 3 ಗಂಟೆ ಎಂದಿನಂತೆ ಕಾಶ್ಮೀರದ ಪೆಹ್ಲಾಗಾಮ್ ಬೈಸುರಾನ್ ವ್ಯಾಲಿಯಲ್ಲಿ ಪ್ರವಾಸಿಗರ ದಂಡೆ ನೆರೆದಿತ್ತು. ಕೆಲವರು ಕುದುರೆ ಸವಾರಿ ಮಾಡಿದರೆ ಕೆಲವರು ಕುಟುಂಬ ಸಮೇತ ಹುಲ್ಲುಗಾವಲಿನಲ್ಲಿ ಕುಳಿತು ಮಾತಾಡ್ತಿದ್ರು. ಇನ್ನು ಕೆಲವರು ಅಲ್ಲಿರುವ ಖಾದ್ಯಗಳನ್ನ ಸವಿತಾ ಪ್ರಕೃತಿಯ ಸೊಬಗನ್ನ ಆಸ್ವಾದಿಸ್ತಿದ್ರು. ಈ ಪ್ರವಾಸಿಗರಲ್ಲಿ ನಮ್ಮ ಕರ್ನಾಟಕದ ಮಂಜುನಾಥ್ ಕುಟುಂಬವೂ ಒಂದು. ತಮ್ಮ ಮಗನ ದ್ವಿತೀಯ PUC ಎಕ್ಸಾಮ್ ಮುಗಿಸಿಕೊಂಡು ಪ್ರವಾಸಕ್ಕಾಗಿ ಏಪ್ರಿಲ್ 19ರಂದು ಕಾಶ್ಮೀರಕ್ಕೆ ಬಂದಿಳಿದಿದ್ರು. ಪ್ರವಾಸಿಗರು ಅಲ್ಲಿನ ಪ್ರಾಕೃತಿಯ ಸೊಬಗನ್ನ ಸವಿತಿರ್ಬೇಕಾದ್ರೆ ಅದೆಲ್ಲಿಂದಲೂ ಬಂದ ಬಂದೂಕುಧಾರಿಗಳು ತೆರ ನಾಮ ಕ್ಯಾ ತೆರ ಧರ್ಮ ಕ್ಯಾ ಅಂತ ಕೇಳುತ್ತಲೇ ಎದೆಗೆ ಬಂದೂಕು ನೆಟ್ರು. ಶಾಂತವಾಗಿ ಸ್ವಚ್ಛಂದವಾಗಿದ್ದ ಪ್ರಕೃತಿಯು ಈ ರಾಕ್ಷಸರ ಅಟ್ಟಹಾಸಕ್ಕೆ ರಣಾಂಗಣವಾಯಿತು. ನೋಡುತ್ತಿದ್ದಂತೆಯೇ ಅಲ್ಲಿ ಒಂದೊಂದು ಮೃತದೇಹಗಳು ಕೆಳಗೆ ಬೀಳತೊಡಗಿದ್ವು. ತಾವು ಮಾಡಿರುವುದು ಏನೋ ಘನಂದಾರಿ ಕೆಲಸದ ಹಾಗೆ, ಅದರ ಎಲ್ಲಾ ಕ್ರೆಡಿಟು ನಮಗೆ ಸೇರಬೇಕು, ಅದರ ಹೊಣೆಯನ್ನ ನಾವೇ ಹೊರ್ತೀವಿ ಅಂತ ಇದೆ ಈ ಲಷ್ಕರ್ ಇ ತೈಬಾದ ಅಂಗಸಂಸ್ಥೆಯಾದ ದ ರೆಸಿಸ್ಟೆಂಟ್ ಫ್ರಂಟ್. ವಾಹ್, ಅದೆಂಥ ಧರ್ಮ ಪಾಲನೆಯ ಪರಿ! ನಾನು ಈ ಧರ್ಮ ಪಾಲಿಸುವವರನ್ನ ನೋಡಿದ್ದೀನಿ, ಅವರ ಜೊತೆ ಬೆಳೆದಿದ್ದೀನಿ ಕೂಡ. ನಿಜವಾದ ಧರ್ಮ ಪಾಲನೆ ಮಾಡೋರು ಈ ಹೇಯ ಕೃತ್ಯವನ್ನ ಖಂಡಿಸದೇ ಇರಲಾರರು. ಇಲ್ಲಿ ಮಡಿದಿರುವ ಎಲ್ಲರ ಆತ್ಮಕ್ಕೆ ಆ ದೇವರು ಸದ್ಗತಿ ಕೊಡಲಿ, ಆ ಕುಟುಂಬಗಳಿಗೆ ತಮ್ಮ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಈ ವಿಕೃತಿಗೆ ಕಾರಣರಾದ ದುರುಳರ ತಲೆಯನ್ನು ನಮ್ಮ ಸೈನಿಕರು ಚೆಂಡಾಡುತ್ತಾರೆ ಎಂಬ ಭರವಸೆಯೊಂದಿಗೆ ನಮಸ್ಕಾರ.